ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಬ್ಬದಲ್ಲಿ ಒಬ್ಬಟ್ಟು ಮಾಡಿ ಒಬ್ಬಟ್ಟಿನ ಸಾರು ಮಾಡೋ ವಿಧಾನ ನೋಡೋಣ. ಇಲ್ಲಿ ತುಂಬಾ ಸುಲಭ, ಟೇಸ್ಟಿಯಾಗಿರುತ್ತೆ. ಇದು 1 ರಿಂದ 2-3 ದಿನ ಇಟ್ಕೊಂಡು ತಿನ್ಬೋದು. ಇನ್ನೂ ಟೇಸ್ಟಿಯಾಗಿರುತ್ತೆ. ಬಿಸಿ ಮಾಡಿದಾಗೆಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಒಬ್ಬಟ್ಟಿನ ಸಾರು ಮಾಡೋ ವಿಧಾನನ ನೋಡೋಣ. ಇಲ್ಲಿ 1 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದನ್ನು ಕುಕ್ಕರ್ಗೆ ಹಾಕೋಣ. ಬೇಗ ಆಗುತ್ತೆ ಅಂತ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಪಾತ್ರೆಯಲ್ಲಿ ಬೇಯಿಸ್ಕೋಬೋದು. ಈ ಬೇಳೆನ ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಇದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ ಪುಡಿ, ಒಂದು 1/4 ಟೀ ಸ್ಪೂನಷ್ಟು ತುಪ್ಪ ಹಾಕೋಣ. 2 ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ರಿಂದ 2 ವಿಸಿಲ್ ಬರ್ಸ್ಕೊಂಡ್ರೆ ಸಾಕು. ಚೆನ್ನಾಗಿ ಬೆಂದಿರುತ್ತೆ ಬೇಳೆ. ಈ ಬೇಳೆ ತಕ್ಕೊಂಡು ಒಬ್ಬಟ್ಟು ಮಾಡೋಕ್ಕೆ ಬಳಸೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ನೀರನ್ನು ಸಪ್ರೇಟ್ ಮಾಡಿಕೊಂಡು ಬೇಳೆ ಸಪ್ರೇಟ್ ಮಾಡ್ಕೊಳ್ಳೋಣ. ಬೇಳೆ ಒಬ್ಬಟ್ಟು ಮಾಡೋದು ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಸಾರು ಮಾಡೋ ವಿಧಾನನ ನೋಡೋಣ. ಒಬ್ಬಟ್ಟಿನ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇಲ್ಲಿ ಹುಣಸೆಹಣ್ಣನ್ನ ಚೆನ್ನಾಗಿ ತೊಳೆದು ಈ ಬೇಳೆ ಬೇಯಿಸ್ಕೊಂಡಿರೋ ನೀರಲ್ಲೇ ನೆನೆಸಿಡೋಣ. ಅದು ನೆನೆಯೋಷ್ಟರಲ್ಲಿ ಇದಕ್ಕೊಂದು ಮಸಾಲ ಹುರ್ಕೋಬೇಕು. ಹುರಿಯೋಕ್ಕೆ ಇಲ್ಲಿ ನೋಡಿ, 1 ಈರುಳ್ಳಿನ ಉದ್ದುದಾಗಿ ಹಚ್ಕೊಂಡಿದ್ದೀನಿ ಸ್ಲೈಸ್ ಹಾಕಿ, ಮತ್ತು 1 ಟೊಮೊಟೊ, ಬೆಳ್ಳುಳ್ಳಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದಿಷ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬಾಣಲಿಗೆ ಇದನ್ನು ಹಾಕ್ಕೊಂಡು ಕೆಂಪಾಗೋವರೆಗೂ ಹುರ್ಕೋಬೇಕು. ಫಸ್ಟು ಈರುಳ್ಳಿ ಬೆಳ್ಳುಳ್ಳಿನ ಹುರ್ಕೊಳ್ಳೋಣ. ಚೆನ್ನಾಗದು ರೋಸ್ಟ್ ಆಗಲಿ. ಆದಮೇಲೆ ಇದಕ್ಕೆ 1 ಟೊಮೊಟೊನ ಹಾಕೋತಾಯಿದ್ದೀನಿ. ಈ ಟೊಮೊಟೊನೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಈ ಒಬ್ಬಟ್ಟಿನ ಸಾರಿಗೆ ಟೊಮೊಟೊ ಹಾಕೋದ್ರಿಂದ ಒಳ್ಳೆ ತಿಕ್ನೆಸ್ಸು ಮತ್ತು ಟೇಸ್ಟು, ಕಲರು ಕೊಡುತ್ತೆ. ಇಲ್ಲಿ ನೋಡಿ, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಕಾಳು ಮೆಣಸು, ಈ ಎರಡನ್ನು ಹುರ್ಕೋಬೇಕಿದನ್ನು. ಇದೇ ಈರುಳ್ಳಿ ಟೊಮೊಟೊ ಇದರಲ್ಲೇ ಹುರ್ಕೊಳ್ಳೋಣ. ಹುರ್ಕೊಂಡು ಆದಮೇಲೆ ಇದಕ್ಕೆ 1 ಹಿಡಿಯೋಷ್ಟು ಕರಿಬೇವಿನ ಸೊಪ್ಪು ಹಾಕೋಣ. ಇದಕ್ಕೆ ಇದೇ ಮಸಾಲೆ, ಮತ್ತು ಯಾವುದು ಸಾಂಬಾರು ಪುಡಿ, ರಸಂ ಪುಡಿ ಏನೂ ಹಾಕೋದು ಬೇಕಾಗಲ್ಲ. ಇದೇ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ 1 ಜಾರು ತೊಗೊಂಡಿದ್ದೀನಿ. ಹೂರಣ ರುಬ್ಕೊಂಡಿದ್ದೆ ನಾನು, ಅದೇ ಜಾರಕ್ಕೆ ಹಾಕೋತಾಯಿದ್ದೀನಿ. 1 ಹಿಡಿಯೋಷ್ಟು ಕಾಯಿ ತುರಿ, ಈ ಹುರಿದಿಟ್ಟಂಥ ಈರುಳ್ಳಿ ಬೆಳ್ಳುಳ್ಳಿ, ಮತ್ತು 1 ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈ ಹುಣಸೆ ಹಣ್ಣು ನೆನೆ ಹಾಕಿದ್ವಲ್ಲ, ಅದನ್ನು ಸ್ವಲ್ಪ ಎಲ್ಲ ಕಲಿಸ್ಕೊಂಬಿಟ್ಟು ನೀರನ್ನು ಅದಕ್ಕೆ ಹಾಕ್ಕೋತಾಯಿದ್ದೀನಿ. ಹಾಕ್ಕೊಂಡು ಹುರ್ಕೋತಾಯಿದ್ದೀನಿ. ಇದರಲ್ಲಿ ಏನು ಸ್ಪೆಷಲ್ ಅಂದರೆ ಬೇರೆ ಎಕ್ಸ್ಟ್ರಾ ನೀರು ಹಾಕಬಾರ್ದು. ಇದಕ್ಕೆ ಬೇಳೆ ಬೇಯಿಸ್ಕೊಂಡಂಥ ನೀರು ಮಾತ್ರನೇ ಇದಕ್ಕೆ ಬಳಸ್ಕೋಬೇಕು. ನೋಡಿ, ಚೆನ್ನಾಗಿ ಮಸಾಲೆ ನೈಸಾಗಿ ರುಬ್ಕೊಂಡಿದ್ದೀನಿ. ನೈಸಾಗಿ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಬೇಳೆ ಕಟ್ಟನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ, ಕುದೀತಾ ಇದೆ ಇದು. ಈಗ ಇದನ್ನು ಸ್ವಲ್ಪ ಆ ಜಾರುಗೆ ಹಾಕ್ಕೊಂಡು ಒಂದು ಮಸಾಲ ತೆಳ್ಳಗೆ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಹಾಕ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ನಿಮಗೆ ಒಬ್ಬಟ್ಟಿನ ಸಾರು ತೆಳುವಾಗಬೇಕು ಅಂದರೆ ಬೆಲ್ಲ ಹಾಕ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಬೇಕು ಅಂದರೆ ನೀವು ಸ್ವಲ್ಪ ಹೂರಣ ಹಾಕ್ಕೋಬೋದು. ನಾನಿಲ್ಲಿ ತೆಳುವಾಗಬೇಕು, ಹೋಳಿಗೆ ಸಾರು, ಬೆಲ್ಲ ಹಾಕ್ಕೊತಾಯಿದ್ದೀನಿ. ಬೆಲ್ಲ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕುದಿಸ್ಕೊಂಡಿದ್ದೀನಿ. ಈ ಕಡೆ ಒಗ್ಗರಣೆ ಹಾಕ್ಕೊಳ್ಳೋಣ. 1 ಬಾಣಲಿ ಇಟ್ಕೊಂಡು ಜೀರಿಗೆ, ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಸಿಡ್ದಾದ್ಮೇಲೆ ಇದಕ್ಕೆ ಜಜ್ಜಿರುವಂಥ 1 ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಆ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಬೇಕು. ಕೆಂಪಾದಮೇಲೆ ಇದಕ್ಕೆ ಕರಿಬೇವು ಮತ್ತು ಒಣ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಕೆಂಪಾದಮೇಲೆ ಇದಕ್ಕೆ 1-2 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ಳೋಣ. ಈ ಹಿಂಗು ಒಳ್ಳೆ ಘಮ ಟೇಸ್ಟು ಬರುತ್ತೆ ಹೋಳಿಗೆ ಸಾರಿಗೆ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹೋಳಿಗೆ ಸಾರಿಗೆ ಮಿಕ್ಸ್ ಮಾಡಿದ್ರೆ ಆಯಿತು ಒಗ್ಗರಣೆ. ನೋಡಿ, ಸ್ವಲ್ಪ ಸಾರು ಹಾಕಿ 1 ಪ್ಲೇಟ್ ಮುಚ್ಚೋಣ. ಒಳ್ಳೆ ಘಮ ಎಲ್ಲ ಅದಕ್ಕೆ ಬಿಟ್ಕೊಳ್ಳುತ್ತೆ ಫ್ಲೇವರು. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಗ್ಗರಣೆನ ಈ ಕುದೀತಾ ಇರೋವಂಥ ಸಾರಿಗೆ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಬಿಸಿ ಬಿಸಿ ಅಂತ ಹೋಳಿಗೆ ಸಾಂಬಾರು, ಒಬ್ಬಟ್ಟಿನ ಸಾರು. ನೋಡಿ, ಇಷ್ಟು ತೆಳುವಾಗಿದೆ. ಇಷ್ಟು ತೆಳುವಾಗಿದ್ದರೆ ಚೆನ್ನಾಗಿರುತ್ತದು. ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಹೋಳಿಗೆ ಮತ್ತು ಹೋಳಿಗೆ ಸಾರನ್ನ ಸರ್ವ್ ಮಾಡ್ತಾಯಿದ್ದೀನಿ. ಇದು ದೀಪಾವಳಿ ಸ್ಪೆಷಲ್, ದೀಪಾವಳಿ ಹಬ್ಬದ ಹೋಳಿಗೆ ಸಾರು ರೆಸಿಪಿ. ಹೋಳಿಗೆ ಮೇಲೆ ಬಿಸಿಯಾಗಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಟೇಸ್ಟಿಯಾಗಿ ಬಂದಿದೆ ಹೋಳಿಗೆ ಸಾರು.